ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿ ನಿಜಕ್ಕೂ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಿದಾರ ಅಥವಾ ಇದರಲ್ಲೂ ಏನಾದರೂ ಶಕುಂತಲಾ ಕುತಂತ್ರ ಅಡಗಿ ಕೂತಿದ್ಯಾ? ಇದೆಲ್ಲದರ ಜೊತೆಗೆ ಜಯದೇವ ಕೈಗೆ ಕೋಳ ಬೀಳು ಸಮಯ ಹತ್ರ ಬಂದಾಯ್ತು. ಅವರ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಾಯ್ತು. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತೆ ಗೌತಮ್ ಅವರ ಪುಟ್ಟ ಕುಟುಂಬದ ಜೊತೆ ತುಂಬಾ ಅಚ್ಚುಕಟ್ಟಾಗಿ ಜೀವನ ಮಾಡ್ತಿದ್ದಾರೆ. ಈಗ ತಾನೇ ಅವರು ಒಂದು ಖುಷಿ ಕ್ಷಣಗಳನ್ನ ಅನುಭವಿಸ್ತಾ ಇದ್ರು. ಇಷ್ಟು ವರ್ಷಗಳ ಕಾಲ ಶಕುಂತಲಾ ಕುತಂತ್ರಕ್ಕೆ, ಜಯದೇವ್ನ ತಂತ್ರಕ್ಕೆ ಸಾಕಷ್ಟು ರೀತಿಯಲ್ಲಿ ಗೌತಮ್ ಮತ್ತೆ ಭೂಮಿ ತಮ್ಮ ಬದುಕಲ್ಲಿ ಅಡೆತಡೆಗಳನ್ನ ಅನುಭವಿಸಿದ್ರು, ಸಾಕಷ್ಟು ನೋವುಗಳನ್ನ ಕೂಡ ನೋಡಿದ್ರು. ಆದ್ರೆ ಈಗ ತಾನೇ ಇಬ್ರು ಮಕ್ಕಳು ಕೂಡ ಸಿಕ್ಕಿ ಇಬ್ರು ಮಕ್ಕಳ ಜೊತೆ ಒಂದು ಖುಷಿ ಸಂಸಾರವನ್ನ ನಡೆಸಬೇಕು ಅಂತ ಹೇಳಿ ಅನ್ಕೊಂಡಾಗ ಭೂಮಿಯ ಬದುಕಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಎದ್ದು ಬಿಟ್ಟಿದ. ಅಂದು ಜಯದೇವ್ ಮತ್ತೆ ಶಕುಂತಲಾ ಆಡಿದಂತಹ ಆ ಒಂದು ಆಟದಿಂದಾಗಿ ಭೂಮಿ ಮತ್ತೆ ಗೌತಮ್ ಅವರ ಮಗು ಮಿಂಚುವನ್ನ ಕಳ್ಕೋಬೇಕಾಗಿತ್ತು. ಆದ್ರೆ ಮಿಂಚು ಸಿಕ್ಕಿ ಇನ್ನೇನು ನಮ್ಮ ಬದುಕು ಬಂಗಾರವಾಯ್ತು ಅನ್ಕೊಳ್ಳೋದ್ರ ಒಳಗಡೆ ವಿಧಿ ಭೂಮಿಯ ಬದುಕಲ್ಲಿ ಆಟ ಆಡುವುದಕ್ಕೆ ಶುರು ಮಾಡಿದ. ಇಲ್ಲಿ ಗೌತಮ್ ಏನು ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ಬ್ಲಡ್ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಅಂತ ಕೊಟ್ಟಾಗ ಭೂಮಿ ಕೂಡ ಕೊಟ್ಟಿರ್ತಾರ. ಅದರ ನಡುವೆ ಡಾಕ್ಟರ್ ಕಾಲ್ ಮಾಡಿ ಭೂಮಿಗೆ ಬರುವುದಕ್ಕೆ ಹೇಳ್ತಾರೆ. ಭೂಮಿ ಅನ್ಕೋತಾರೆ ಗೌತಮ್ಗೇನು ಹೆಚ್ಚು ಕಡಿಮೆ ಆಗಿರ್ಬೋದು, ಅದಕ್ಕೆ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತೇನು, ಏನಾಗಿರ್ಬೋದು ಅನ್ನೋ ಆತಂಕದಲ್ಲೇ ಹಾಸ್ಪಿಟಲ್ಗೆ ಬರ್ತಾರ. ಹಾಸ್ಪಿಟಲ್ಗೆ ಬಂದಂತ ಭೂಮಿಗೆ ದೊಡ್ಡದೊಂದು ಆಘಾತಕಾರಿಯಾದಂತ ಸುದ್ದಿ ಕಾದಿರತ್ತೆ. ಅದು ಗೌತಮ್ ಬಗ್ಗೆ ಅಲ್ಲ, ಭೂಮಿ ಬಗ್ಗೆನೆ. ಭೂಮಿ ನಿಜಕ್ಕೂ ಗೌತಮ್ಗೇನಾದ್ರೂ ಆಗಿದ್ರೆ ಖಂಡಿತವಾಗ್ಲೂ ಸಹಿಸ್ಕೋತಿರ್ಲಿಲ್ವೇನೋ, ಆದ್ರೆ ತನ್ನಗೆ ಆಗಿರ್ತಕ್ಕಂಥ ಆ ವಿಷಯವನ್ನ ಆಕೆ ತಾಳ್ಕೊಳ್ಳೇಬೇಕಾಗಿದ. ಆ ಒಂದು ವಿಷಯ ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತಾನೆ ಭೂಮಿ ಡಾಕ್ಟರ್ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಡ್ಯೂಟಿ ಕೂಡ ಅವರ ಕನ್ಸಲ್ಟ್ ಇದೆ, ಯಾವುದೇ ರೀತಿಯ ಒಂದು ವಿಷಯವನ್ನ ಕೂಡ ಬೇರೆಯವ್ರಿಗೆ ಹೇಳುವಾಗಿಲ್ಲ. ಹಾಗಾಗಿ ಅವರ ಒಂದು ಕನ್ಸರ್ನ್ ಇಂದಾನೇ ಹೇಳಬೇಕಾಗುತ್ತೆ. ಹಾಗಾಗಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಭೂಮಿ ಕೂಡ ಸ್ವಲ್ಪ ಸಮಯದಲ್ಲೇ ಮನೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಮಯ ಕೂಡ ಇಲ್ಲ. ಬಿಕಾಸ್ 3ನೇ ಸ್ಟೇಜ್ ಅಲ್ಲಿ ಇರೋದ್ರಿಂದಾಗಿ ಇಲ್ಲಿ ಭೂಮಿಗೆ ಒಂದಷ್ಟು ಸಮಯ ಖುಷಿಯಾಗಿರೋದಕ್ಕೆ, ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಅನ್ನ ಸಿವಿಯರ್ ಆಗಿ ಫೇಸ್ ಮಾಡದೇ ಇರೋದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದೇನೋ, ಆದ್ರೆ ಬದುಕಿಸ್ಲಿಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಡಾಕ್ಟರ್ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಭೂಮಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ತಬ್ಬಿಬ್ಬಾಗಿದ್ದಾರೆ. ಜೊತೆಗೆ ಗೌತಮ್ಗೆ ವಿಷಯ ಹೇಳಬೇಕು, ಬಟ್ ವಿಷಯ ಹೇಳೋಕೆ ಆಕೆಗೆ ಧೈರ್ಯ ಸಾಕಾಗ್ತಿಲ್ಲ. ಯಾಕಂದ್ರೆ ಆಕೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಗೌತಮ್ ಈ ವಿಷಯವನ್ನ ಎಷ್ಟರ ಮಟ್ಟಿಗೆ ತಗೋತಾರೆ ಅಂತ. ಇಬ್ರು ಕೂಡ ಎರಡು ದೇಹ ಒಂದೇ ಜೀವ ತರ ಇದ್ರು, ಆದ್ರೆ ಇವತ್ತು ಆ ಒಂದು ಜೀವನೇ ಬಿಟ್ಟು ಹೋಗೋ ಸಮಯ ಬಂದಿದ. ಇಲ್ಲಿ ಭೂಮಿ ತುಂಬಾನೇ ಚಡಪಡಿಸ್ತಾರೆ, ಕನ್ವರಿಸ್ತಾರೆ, ವಿಷಯ ಹೇಳೇ ಬಿಡೋಣ ಅಂತ ತೀರ್ಮಾನ ಮಾಡ್ಕೋತಾರೆ. ಅದ್ರಲ್ಲೂ ಕೂಡ ತುಂಬಾನೇ ತಬ್ಬಿಬ್ಬಾಗ್ತಾರೆ. ಫೈನಲಿ ಗೌತಮ್ ಮುಂದೆ ತನಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋ ವಿಷಯವನ್ನ ಹೇಳಿದಾಗ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಗೌತಮ್ಗೆ ಸಾಧ್ಯವಾಗುವುದಿಲ್ಲ. ಅದೇ ಆಘಾತದಲ್ಲಿ ಅವರು ಕುಸಿದು ಹೋಗ್ತಾರೆ. ಇದು ಎಲ್ಲವೂ ಕೂಡ ಭೂಮಿ ಕಣ್ಣಂತ ಕನಸಾಗಿರತ್ತೆ. ತನಗೇನಾದ್ರೂ ಒಂದು ಪಕ್ಷ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಏನಾದ್ರೂ ಗೌತಮ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅದನ್ನ ಅರ್ಗಿಸ್ಕೊಳ್ಳೋ ತಾಕತ್ತು ಅವ್ರಿಗಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನ ನೋವನ್ನ, ತನ್ನ ಮನಸ್ಸಿನ ಭಾವನೆಯನ್ನ ತನ್ನ ಎಂದಿನಂತೆ ಡೈರಿಯ ಪುಟಗಳಲ್ಲಿ ಬಿಚ್ಚಿಡ್ತಿದ್ದಾರೆ. ದೇವರು ತನಗೆ ಎಲ್ಲವನ್ನ ಕೂಡ ಕೊಟ್ರು. ಅದೇ ರೀತಿ ರಾಜ್ಕುಮಾರನಂತ ಗಂಡನನ್ನ ಕೊಟ್ರು, ಮನೆ ಕೇಳಿದೆ ಅರಮನೆಯನ್ನ ಕೊಟ್ರು, ಮಗು ಕೇಳಿದೆ 2 ಮುದ್ದಾದ ಮಕ್ಕಳನ್ನ ಕೊಟ್ಟಂತ ದೇವರು ಇವತ್ತು ನನಗೆ ಬದುಕಬೇಕು ಅನ್ನೋ ಆಸೆ ಇದ್ರು ಕೂಡ ನನಗೆ ಬದುಕುವ ಅವಕಾಶವನ್ನೇ ಕೊಡ್ತಿಲ್ಲ ಅಂತ ಹೇಳಿ ಭೂಮಿ ಆ ಒಂದು ಡೈರಿಯಲ್ಲಿ ಬರೆದಿಡ್ತಿದ್ದಾರೆ. ಇದರ ನಡುವೆ ಗೌತಮ್ಗೆ ಭೂಮಿಯ ಒಂದು ನಡವಳಿಕೆಯಲ್ಲಿ ಅನುಮಾನ ಬಂದಿದೆ. ಯಾಕಂದ್ರೆ ಭೂಮಿ ಎಂದಿನಂತೆ ಗೌತಮ್ ಜೊತೆ ನಡ್ಕೋತಾ ಇಲ್ಲ. ಒಂದು ರೀತಿ ವಿಚಿತ್ರವಾದಂತಹ ನಡವಳಿಕೆಯನ್ನ ಇಲ್ಲಿ ಗೌತಮ್ ಅವರು ನೋಡ್ತಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬಹುದಾ, ಹಾಸ್ಪಿಟಲ್ ಇಂದ ಬಂದ ಮೇಲೆ ಈ ರೀತಿ ನಡ್ಕೋತಿದ್ದಾರೆ ಅಂದ್ರೆ ಏನಾದ್ರೂ ರಿಪೋರ್ಟ್ ಅಲ್ಲಿ ಇರಬಹುದಾ ಅಂತ ಹೇಳಿ ಆ ಒಂದು ರಿಪೋರ್ಟ್ ಅನ್ನ ತಗೋತಾರೆ. ರಿಪೋರ್ಟ್ ಅನ್ನ ತಗೊಂಡಿದ್ದ ಹಾಸ್ಪಿಟಲ್ಗೆ ಹೊರಟು ಬಂದಿದ್ದಾರೆ. ಇತ್ತ ಕಡೆ ಜಯದೇವ್ ಮನೆಗೆ ದಿಯಾ ಪ್ರೀತಿ ಮಾಡಿದಂತ ಹುಡುಗ ಬಂದಿದೆ.
ಮತ್ತೊಮ್ಮೆ ಜಯದೇವ್ ನನ್ನ ಪ್ರಶ್ನೆ ಮಾಡ್ತಿದ್ದಾನೆ, ದಿಯಾ ಬಂದ್ಲಾ ಎಲ್ಲಿ ಅಂತ ಹೇಳಿ. ಇಲ್ಲಪ್ಪ ದಿಯಾ ಬಂದಿದ್ರೆ ನಾನೇ ಇನ್ಫಾರ್ಮ್ ಮಾಡ್ತಿದ್ದೆ ಅಲ್ವಾ ಅಂತ ಜಯದೇವ್ ಹೇಳಿದಾಗ, ಇಲ್ಲ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತದೆ, ಇಷ್ಟು ದಿನ ದಿಯಾ ಕಾಣಿಸ್ಲಿಲ್ಲ ಅಂದರೆ ಖಂಡಿತ ನನಗೆ ಯಾಕೋ ಅಚ್ಚರಿ ಆಗ್ತದೆ. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನಿನ್ನ ಜೊತೆ ಇದ್ದಷ್ಟು ದಿನ ಆಕೆ ಚೆನ್ನಾಗಿರಲಿಲ್ಲ, ನೀನು ತುಂಬಾ ನೋವು ಕೊಟ್ಟಿದ್ದ, ನಿನ್ನ ಹತ್ರ ಬದುಕೋದು ಆಕೆಗೆ ಎಷ್ಟು ಕಷ್ಟ ಆಗಿತ್ತು ಅಂತ. ಆದರೆ ನಾನು ಎಲ್ಲೂ ಓವರ್ ಆಗಿ ಮಾತಾಡ್ತಿದ್ದಾಳೆ ಅವಳು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅವಳು ಕಾಣ್ತಿ ಇರುವುದನ್ನು ನೋಡಿದ್ರೆ ಖಂಡಿತವಾಗ್ಲೂ ನನಗೆ ಯಾಕೋ ನಿನ್ನ ಮೇಲೇ ಡೌಟ್ ಬರ್ತದೆ ಅಂತ ಹೇಳಿ ದಿಯಾ ಬಾಯ್ ಫ್ರೆಂಡ್ ಹೇಳ್ತಿದ್ದಾರೆ. ಏನಪ್ಪ ಮಾತಾಡ್ತಿದ್ಯಾ, ಸುಮ್ಮನೆ ಏನೇನೋ ಮಾತಾಡಬೇಡ, ನಿನಗೂ ಅವಳಿಗೂ ಸಂಬಂಧಪಟ್ಟಿದ್ದು ನನಗೆ ಯಾಕೆ ಸಂಬಂಧ ಕಲ್ಪಿಸ್ತಾ ಇದೆಯಾ, ಅವಳಿಗೂ ನನಗೂ ಏನೂ ಕೂಡ ಇಲ್ಲ ಅಂಥದ್ರಲ್ಲಿ ನಾನು ಅವಳಿಗೇನು ಮಾಡೋಕ್ಕಾಗತ್ತಾ, ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಹಾಕಬೇಡ ಅಂತ ಜಯದೇವಿ ಹೇಳ್ತಿದ್ದಾರೆ. ಬಟ್ ಆ ವ್ಯಕ್ತಿ, ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಖಂಡಿತವಾಗ್ಲೂ ನಿನ್ನ ಅರೆಸ್ಟ್ ಮಾಡಿಸ್ತೀನಿ, ನೀನೇ ದಿಯಾ ಕಾಣೆ ಆಗಿರೋದಕ್ಕೆ ಕಾರಣ, ಕೌಂಟ್ ಡೌನ್ ಶುರು ಆಗಿದೆ, ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಹೇಳಿದೆ, ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಜಯದೇವಿ ದಿಯಾ ಮತ್ತೆ ಅವರ ಬಾಡಿಗಾರ್ಡ್ ಇಬ್ರಿಗೂ ಕೂಡ ಕತೆ ಮುಗಿಸಿ ಮಣ್ಣಲ್ಲಿ ಮಣ್ಣು ಮಾಡಿಬಿಟ್ಟಿದ್ದಾರೆ. ಹಾಗಾಗಿನೇ ಇಲ್ಲಿ ಜಯದೇವ ಯಾವುದೇ ರೀತಿಯಲ್ಲೂ ಕೂಡ ಆ ವ್ಯಕ್ತಿಗೆ ವಿಷಯವನ್ನ ಬಿಚ್ಚಿಟ್ಕೊಡೋಕೆ ಹೋಗ್ತಿಲ್ಲ. ಬಟ್ ಈಗ ಆ ವ್ಯಕ್ತಿ ಪೊಲೀಸ್ ಅವ್ರ ಹತ್ರ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾಗೆ ಜಯದೇವ್ ನಾನು ಎಡವಟ್ಟು ಮಾಡಿದ್ನಲ್ಲ, ಅವತ್ತೇ ಇವನ್ ಕತೆ ಕೂಡ ಮುಗಿಸ್ಬೇಕಾಗಿತ್ತು, ಇಷ್ಟು ದಿನ ಇವನನ್ನ ಬಿಟ್ಟೆ ತಪ್ಪು ಮಾಡಿಬಿಟ್ಟ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ದಿಯಾ ಮತ್ತೆ ಬಾಡಿ ಗಾರ್ಡ್ ಅನ್ನ ಮುಗಿಸ್ತಂತ ಜಯದೇವ್ ಈಗ ಈ ವ್ಯಕ್ತಿಯ ಮೇಲೆ ಕೂಡ ಟಾರ್ಗೆಟ್ ಮಾಡಿದ್ದೆ, ಆತನ ಕಥೆಯನ್ನ ಕೂಡ ಮುಗಿಸ್ತಾರ, ಅಥವಾ ಈತನ ಕಥೆಯನ್ನ ಮುಗಿಸೋಕ್ಕೂ ಮುನ್ನನೇ ಆಲ್ರೆಡಿ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಹೋಗಿದೆ, ಜಯದೇವ್ನನ್ನ ಅರೆಸ್ಟ್ ಮಾಡುವುದಕ್ಕೆ ಪೊಲೀಸ್ ಅವರು ಜಯದೇವ್ ಮನೆಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಇದರ ನಡುವೆ ಶಕುಂತಲಾ ಒಳ್ಳೆಯವರಾಗಿದ್ದೀನಿ ಅಂತ ಅನ್ಕೊಂಡೆ ಇಲ್ಲಿ ನಾಟಕ ಮಾಡ್ತಿದ್ದಾರೆ, ಎಲ್ಲರ ನಂಬಿಕೆ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದಾರೆ, ಜಯದೇವ್ನ ಕೂಡ ಆ ಒಂದು ಮನೆಗೆ ಎಂಟ್ರಿ ಕೊಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪಿತೂರಿಯನ್ನ ಮಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಭೂಮಿಯ ಒಂದು ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ. ಇದನ್ನೇ ಎನ್ಕ್ಯಾಶನ್ನ ಮಾಡ್ಕೊಂಡಂತ ಶಕುಂತಲಾ ತನ್ನ ಆಟವನ್ನ ಶುರು ಮಾಡ್ಕೋತಾರ. ನಿಜಕ್ಕೂ ಇಲ್ಲಿ ಗೌತಮ ಹಾಸ್ಪಿಟಲ್ಗೆ ಹೋಗಿದ್ದೆ, ಡಾಕ್ಟರ್ ಅವರು ನಿಮ್ಮ ಹೆಂಡತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ನಾವು ವಿಷಯವನ್ನ ಹೇಳ್ತೀವಿ ಅಂತ ಹೇಳಿದ್ವಿ, ನಾವೇ ಹೇಳ್ತೀವಿ ಅಂತ ಹೇಳಿದ್ರು, ಹೇಳಿರ್ಬೋದು ಅನ್ಕೊಂಡಿದ್ವಿ, ಬಟ್ ಇನ್ನೂ ಕೂಡ ಹೇಳಿಲ್ವಾ ಅಂತ ಹೇಳ್ತಾರೆ. ಈ ಒಂದು ವಿಷಯ ನಿಜಕ್ಕೂ ಗೌತಮ್ಗೆ ಆಘಾತವನ್ನ ತರಿಸುತ್ತೆ. ಖಂಡಿತವಾಗ್ಲೂ ಇಲ್ಲಿ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ, ಅಥವಾ ರಿಪೋರ್ಟ್ ಏನಾದರೂ ಚೇಂಜ್ ಆಗಿದೆಯಾ, ಅಥವಾ ಯಾರಾದರೂ ಚೇಂಜ್ ಮಾಡಿಸಿದಾರ, ಖಂಡಿತ ಚೇಂಜ್ ಮಾಡಿಸಿದ್ದಾರೆ ಅನ್ನೋದಾದ್ರೆ ಖಂಡಿತ ಅದನ್ನ ಶಕುಂತಲಾ ಬಿಟ್ಟು ಬೇರೆ ಯಾರು ಕೂಡ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಕುಂತಲಾ ತನ್ನ ಆಟವನ್ನ ಇವಾಗ ಶುರು ಮಾಡ್ಕೊಂಡಿದ್ದೀನಿ, ನಾನು ಏನು ಅನ್ನೋದು ಇವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರು. ಹಾಗಿದ್ರೆ ಆ ಒಂದು ಆಟದ ಒಂದು ಹೆಜ್ಜೆ ಇಲ್ಲಿ ಭೂಮಿಯ ಆರೋಗ್ಯದಲ್ಲಿ ಈ ರೀತಿಯಾಗಿ ರಿಪೋರ್ಟ್ ಬದಲಾಯಿಸೋದೇ ಆಗಿದೆಯಾ, ಫೈನಲಿ ಭೂಮಿಯ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿ ಮಾನಸಿಕವಾಗಿ ಹೊಡೆತ ಕೊಡೋದಕ್ಕೆ ಇಲ್ಲಿ ಶಕುಂತಲಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಫೈನಲಿ ಭೂಮಿಯ ಆರೋಗ್ಯ ಚೆನ್ನಾಗೇ ಇದ್ದು ಇಲ್ಲದೇ ಇರ್ತಕ್ಕಂಥ ರಿಪೋರ್ಟ್ ಅನ್ನ ಸೃಷ್ಟಿ ಮಾಡಿ ಇಲ್ಲಿ ಭೂಮಿ ಮತ್ತೆ ಗೌತಮ್ ಇಬ್ರು ಕೂಡ ಆಸ್ತಿಯನ್ನೇ ಬಿಟ್ಟು ಬಿಡಬೇಕು ಅನ್ನೋ ರೀತಿಯಲ್ಲಿ ತೀರ್ಮಾನಕ್ಕೆ ಬರಬೇಕು ಅನ್ನೋದೇ ಶಕುಂತಲಾ ಪ್ಲಾನ್ ಆಗಿದೆ. ಅದಕ್ಕೆ ಇದನ್ನ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ನಿಜಕ್ಕೂ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ವಾ, ಇದು ಶಕುಂತಲಾ ಕುತಂತ್ರವಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.